ನಿನ್ನದೇನ ಧಾರಾವಾಹಿಯ ಸೋಮವಾರದ ಪ್ರೋಮೋನ ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಜಯ ಅವರು ಇವತ್ತು ರಾಜೇಂದ್ರನ ಹತ್ರ ಮಾತಾಡಿ ನನ್ನ ಮಗನ ಅಲ್ಲಿಂದ ಬಿಡಿಸ್ಬೇಕು, ನನ್ನ ಮಗ ಇನ್ಮೇಲೆ ನಮ್ಮ ಥರ ಮನೆ ಮಠ ಸಂಸಾರಿ ಆಗಬೇಕು, ಈ ಮಚ್ಚು ಲಾಂಗು ಎಲ್ಲ ಬಿಡಿಸ್ಬೇಕು ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಗ ಅಮ್ಮ ನೀವು ನನಗೆ ತಾಯಿ ಸಮಾನ, ನಮ್ಮ ವಿಕ್ರಮು ನನಗೆ ತಮ್ಮನ ಸಮಾನ ಅಂತ ಹೇಳಿ ಹೇಳ್ತಿದ್ದಾರೆ. ಅಲ್ಲ ರಾಜೇಂದ್ರಣ್ಣ, ವಿಕ್ರಮ್ ನಮ್ಮ ತಮ್ಮನ ಸಮಾನ ಅಂತಿದ್ದೀರಲ್ಲ, ನಿಮಗೆ ಸ್ವಂತ ತಮ್ಮ ಇದ್ದರೆ ಈ ಥರ ಯಾವಾಗಲೂ ಕೂಡ ಲಾಂಗು ಮಚ್ಚಿಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇದ್ರ? ಅವನು ವಿದ್ಯಾವಂತ ಬುದ್ಧಿವಂತ ಆಗಬೇಕು ಅಂತ ಇಷ್ಟಪಡ್ತಿದ್ರಿ ತಾನೆ? ನಿಮ್ಮನ್ನು ಸೆರಗೊಟ್ಟಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಗನ್ನ ಬಿಟ್ಬಿಡಿ, ಅವನನ್ನು ನಿಮ್ಮ ಹತ್ರ ಇನ್ನು ಸೇರಿಸ್ಕೊಬೇಡಿ. ಅವನಿಗೆ ನಾನು ಬೇರೆ ಮದುವೆನ ಮಾಡ್ತಾ ಇದ್ದೀನಿ, ಅವನ ಜೀವನ ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಅವರು ಅಲ್ಲಿಂದ ಹೊರ್ಟೋಗ್ತಾ ಇದ್ದಾರೆ. ಈಗ ಹೊರ್ಟೋದ್ಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ ಆಚೆ ಬಂದು, ಏನಣ್ಣ ಹೀಗಾಗೋಯ್ತು ಅಂದಾಗ, ಹ್ಞೂ ಕಣೋ, ಆವತ್ತ ಬಂದು ಅವಳು ಅದೇ ಆ ವಿಕ್ರಮ್ ಹೆಂಡ್ತಿ ವೇದ ಬಂದು ನನಗೆ ಆವಾಜ್ ಹಾಕೋಗಿದ್ಲು, ಇನ್ನೊಂದು ಸಲ ಏನಾದರೂ ನನ್ನ ಗಂಡ ನಿನ್ನ ಹತ್ರ ಬಂದರೆ ನಾನು ಏನೋ ಮಾಡಿಬಿಡ್ತೀನಿ ಅಂತ. ಇವತ್ತ ನೋಡಿದ್ರೆ ಅವರಮ್ಮ ಬಂದು ಸೆರಗೊಡ್ಡು ಬೇಡ್ತಾ ಇದ್ದಾಳೆ. ಹೀಗೆ ಹೋಗ್ತಾ ಇದ್ರೆ ಇದು ಎಲ್ಲಿಗೋಗುತ್ತೋ. ಈಗ ಅವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಅವನ್ನ ಹೀಗೆ ನಾನು ಬಳಸ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೋಟೆ ರಾಜೇಂದ್ರ. ಇನ್ನೊಂದು ಕಡೆ ಇಲ್ಲಿ ವೇದಾಗೆ ವಿಕ್ರಮ್ ನೆನಪಾಗಿರುತ್ತೆ. ಹಾಗೆ ಅವನ ಹತ್ರ ಮಾತಾಡಬೇಕು ಅಂತ ತುಂಬ ಚಟ್ಪಡಿಸ್ತಾ ಇದ್ದಾಳೆ.